ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಚಾನಲ್. ಇವತ್ತು ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿತ್ತು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಸಹ ಬಂದೈತಂತ. ಮಾಡೋದಕ್ಕೆ ನಾನಿಲ್ಲಿ ಒಂದೆರಡು ಬಟ್ಲು ಮೈದಾ ಹಿಟ್ಟು, ಒಂದು ಅರ್ಧ ಸ್ಪೂನು ಅಜ್ವಾನು, ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಲ್ಲನೂ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಹದ ಬಂದರೆ ಸಾಕು. ಈ ಹದ ಇದ್ದರೆ ಸಾಕು. ಒಂದು 10 ನಿಮಿಷ ನೆನೆಲಿಕ್ಕೆ ಬಿಡೋಣ. ಈ ಕಡೆಗೆ ಒಂದು ಬಟ್ಲು ತಗೊಂಡು ಒಂದೆರಡು ಸ್ಪೂನ್ ಅಕ್ಕಿ ಮೈದಾ ಹಿಟ್ಟು, ಒಂದು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದ್ಸರಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ. ಈ ಥರ ಪೇಸ್ಟ್ ಆದರೆ ಸಾಕು. ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ. ಇಲ್ಲಿ ಒಂದು 4 ಉಂಡೆ ಮಾಡ್ತಾಯಿದ್ದೀನಿ. ಈ ಥರ ಇವಾಗ ಲಟ್ಸೋಣ. ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಬೇಕು. ಚಪಾತಿ ಥರ ಬಂದರೆ ಸಾಕು. ಇಷ್ಟಿದ್ರೆ ಸಾಕಾಗುತ್ತೆ. ಈ ಎಲ್ಲ ಉಂಡೆನೂ ಅದೇ ಥರ ಮಾಡಿರೋಣ. ಪೇಸ್ಟ್ ರೆಡಿ ಮಾಡಿದ್ವಲ್ವ, ಆ ಪೇಸ್ಟ್ನ ಹಾಕೋಣ. ಎಲ್ಲ ಕಡೆನೂ ನೀಟಾಗಿ ಹಾಕಿ ಇವಾಗ ಅದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕ್ಬಿಟ್ಟು ಎಲ್ಲನೂ ಅದೇ ಥರ ಹಾಕಿ, ಈ ಥರ ಪೇಸ್ಟ್ ಹಾಕಿ ಎಲ್ಲ ಇದು ಮಾಡಿ. ಇವಾಗ ಈ ಥರ ಫೋಲ್ಡ್ ಮಾಡಿ ಇದನ್ನು ಸಹ ಲಟ್ಟಿಸ್ಬೇಕು. ಇದನ್ನು ಸ್ವಲ್ಪ ಹಿಟ್ಟು ಹಾಕಿ ಲಟ್ಸೋಣ. ಈ ಥರ ಲಟ್ಟಿಸಿದ್ರೆ ಸಾಕು. ಇವಾಗ 4 ಸೈಡೂ ಈ ಥರ ಕಟ್ ಮಾಡಿ, ಮೂಲೆಯೆಲ್ಲನೂ ನೀಟಾಗಿ ಕಟ್ ಮಾಡ್ಕೊಂಡು ಈ ಥರ ಕಟ್ ಮಾಡಿ. ನಿಮ್ಗೆ ಯಾವ ಶೇಪ್ ಬೇಕು ನೀವು ಆ ಶೇಪ್ ಸಹ ಕಟ್ ಮಾಡ್ಬೋದು. ನಾನಿಲ್ಲಿ ಚೌಕವಾಗಿ ಕಟ್ ಮಾಡಿದ್ದೀನಿ. ಎಲ್ಲನೂ ಕಟ್ ಮಾಡಿ ಎಲ್ಲನೂ ಇವಾಗ ಪ್ಲೇಟಿಗೆ ಎತ್ತಿಡ್ತಾ ಇದ್ದೀನಿ. ಇಷ್ಟು ದಪ್ಪ ಇದ್ರೆ ಸಾಕು. ಇಷ್ಟು ದಪ್ಪ. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಕ್ಕಿದ್ದೀನಿ. ಎಣ್ಣೆ ಸಹ ಚೆನ್ನಾಗಿ ಕಾದ್ವಿ. ಒಂದೊಂದನ್ನು ಹಾಕಿ ಎಲ್ಲ ಸಹ ಹಾಕಿ ಎಲ್ಲನೂ ನೀಟಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು. ನೋಡಿ, ಈ ಥರ ಕಲರ್ ಬಂದರೆ ಸಾಕು. ಫ್ರೈ ಆಗಿದೆ. ಇವಾಗ ಎಲ್ಲನೂ ಪ್ಲೇಟಿಗೆ ಹಾಕೋಣ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಟೀಗಂತೂ ಒಳ್ಳೆ ಕಾಂಬಿನೇಷನ್. ನಾನಿಲ್ಲಿ ಟೀ ಜೊತೆ ತಿಂತಾ ಇದ್ದೀನಿ. ಸೂಪರ್ ಆಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ.